ವಿದ್ಯಾರ್ಥಿಗಳು ಬಿಡಿಸ್ರಿ, ನಾ ಬಿಡಿಸೋದ್ರಿಂದ ನೀವು ನೋಡ್ರಿ ಹೆಂಗೆ ನಾ ಬಿಡಿಸ್ನು. ಇದು ಶೇಕಡಾ ಪ್ರಮಾಣದ ಲೆಕ್ಕಗಳು. ಶೇಕಡಾ ಲೆಕ್ಕಗಳು ನಡೆದಾವ. ಈಗ ಲಕ್ಷ ಕೊಟ್ಟು ನೋಡಬೇಕು, ಚೆಂದಾಗಿ ಬಿಡಿಸ್ಬೇಕು. ರಾಮನ ತರಗತಿಯಲ್ಲಿ 60 ವಿದ್ಯಾರ್ಥಿ, ಅದರಲ್ಲಿ ಶೇಕಡಾ 30 ಹುಡುಗಿಯರಿದ್ದರೆ ಹುಡುಗರ ಸಂಖ್ಯೆ ಎಷ್ಟು? ಎರಡು ರೀತಿ ಒಳಗೆ ಮಾಡ್ಬೋದು. ಮೊದಲು ಹುಡುಗಿಯರು ತಕ್ಕೊಂಡು ಕಿಚಂದ ಒಟ್ಟು ಹುಡುಗರೊಳಗೆ ಹುಡುಗಿಯರನ್ನ ಕಳೆದ್ರೆ ಹುಡುಗರು ಬರ್ತಾರೆ. ಎರಡೂ ರೀತಿ ಮಾಡ್ಬೋದು. ಮಾಡೋದಾಯ್ತಲ್ಲ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಲೆಕ್ಕ. ಒಟ್ಟು ವಿದ್ಯಾರ್ಥಿಗಳು ಎಷ್ಟು? 60 ವಿದ್ಯಾರ್ಥಿಗಳು. ಅದರಾಗ ಎಷ್ಟು ಹುಡುಗಿಯರು? 100 ವಿದ್ಯಾರ್ಥಿಗಳಿಗೆ 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 30 ಹುಡುಗಿಯರು. ಯಾಕಂದ್ರೆ ಅಲ್ಲಿ ಶೇಕಡ ಅಂದಾರ ನೋಡಿ. ಏನು ಇಲ್ಲಿ ಶೇಕಡ 30 ಅಂದ್ರೆ 100 ವಿದ್ಯಾರ್ಥಿಗಳಿಗೆ 30 ಹುಡುಗಿಯರು. 60 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಮೊದಲನ್ನು ತಗೋಬೇಕು. 60 ಗುಂಡೆ 30 ಸರ್ವಸ್ ಬಾಗಲೆ 100. ಈ ಪೂಜೋತಿ ಇದು ಹೊತ್ತು ಇದು ಹೊತ್ತು. ಹಂಗಾರೆ 60ಕ್ಕೆ ಎಷ್ಟಾಯ್ತು? 18 ಹುಡುಗಿಯರಾದ್ರು. ಹುಡುಗಿಯರು ಎಷ್ಟು? 18 ಆದ್ರು. ಇನ್ನು ಹುಡುಗರ ಸಂಖ್ಯೆ ಬೇಕಂದ್ರೆ ಏನು ಮಾಡಬೇಕು? ತೋರಿಸು. ಹುಡುಗರ ಸಂಖ್ಯೆ ಬರೋಬ್ಬರಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೈನಸ್ ಹುಡುಗಿಯರ ಸಂಖ್ಯೆ. ಎಷ್ಟು? 60ರೊಳಗೆ ನೀವು 18 ಕಳೆಯಿರಿ. ಎಷ್ಟು? 10ರಾಗ 8 ಹೋದರೆ 2 ಕೈಲ ಬಂತು 1, 42. ಆನ್ಸರ್ ಇಸ್ ಈಕ್ವಲ್ ಟು ಹುಡುಗರ ಸಂಖ್ಯೆ ಬರೋಬ್ಬರಿ ಸಂಖ್ಯೆ ಬರೋಬ್ಬರಿ 42. ಒಬ್ಬ ನೌಕರನ ಪ್ರತಿ ತಿಂಗಳು ತನ್ನ ಸಂಬಳದ ಶೇಕಡ 12ರಷ್ಟು ಉಳಿತಾಯ ಮಾಡುತ್ತಾನೆ. ಅವನ ತಿಂಗಳ ಸಂಬಳ 2500 ಆದರೆ ಖರ್ಚು ಎಷ್ಟು? ನೋಡಿ, ಇದು ಹೆಂಗದ ನೋಡ್ದಂಗೆ. ಅವನ ಸಂಬಳ ಎಷ್ಟದ ಮೊದಲು ತಿಳ್ಕೊರಿ. ಸಂಬಳ ಬರೋಬ್ಬರಿ 2500 ರೂಪಾಯಿ. ತಿಳಿತಾ? ಆಮೇಲೆ ಉಳಿತಾಯ ಬರೋಬ್ಬರಿ ಎಷ್ಟು? ಶೇಕಡ 12. ಮೊದಲು ಉಳಿತಾಯ ತಕ್ಕೋ. ಖರ್ಚು ಬರೋಬ್ಬರಿ ಎಷ್ಟು? 100 ಸಂಬಳ ಇದ್ದಾಗ 100 ಸಂಬಳಕ್ಕೆ 12 ಉಳಿತಾಯ. ಎಷ್ಟದ? 2500 ಸಂಬಳಕ್ಕೆ ಉಳಿತಾಯ. ಮೊದಲು ಉಳಿತಾಯ ತಕ್ಕೋ. 2500 ಗುಂಡ್ಲೆ 12 ಸರ್ವಸ್ ಬಾಗಿಲೆ 1 ನೋಡಿ 100. ಇವೆರಡು 0 ಇವೆರಡು 12 ಇಲ್ಲೇ 60 ಕೆಲ ಬಂತು 6, 12 ಎರಡಲೇ 24, 1 6, 30. ನೋಡ್ರಿ ಇನ್ನೊಂದ್ಸಲ ನೋಡ್ರಿ. 12 ಇಲ್ಲೇ 60, 6, 12 ಎರಡಲೇ 24, 1 6, 30. ಖರ್ಚು ಬರೋಬ್ಬರಿ ಸಂಬಳ ಮೈನಸ್ ಉಳಿತಾಯ. ಅವ್ನು ಒಟ್ಟು ಒಂದು ತಿಂಗಳದ ಸಂಬಳದಾಗ ಉಳಿತಾಯ ಕಳೆದು ಬಿಡ್ರಿ. 2500 ಉಳಿತಾಯ 300 ಬರೋಬ್ಬರಿ 2200 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 2200 ರೂಪಾಯಿ.
ಚಂದಂಗೆ ತಿಳ್ಕೊಂಡು ಅತಿ ನೀಟಾಗಿ ಬಿಡಿಸ್ರಿ. ಬರ್ಕೊರಿ ಫೇರ್ದಾಗ.